ಹಲೋ ಡೈನಾಮಿಕ್ ಟ್ರೇಡರ್ಸ್, ವೆಲ್ಕಮ್ ಬ್ಯಾಕ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೂ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಾನು ಕಳೆದ ವಿಡಿಯೋನಲ್ಲಿ ಕೆಲವು ಸ್ಟಾಕ್ಗಳ ಬಗ್ಗೆ ನಾನು ನಮ್ಮ ಒಂದು ಡೈನಾಮಿಕ್ ಸಿಸ್ಟಮಲ್ಲಿ ಯಾವ ರೀತಿ ಆ ಸ್ಟಾಕ್ಗಳ ಟ್ರೆಂಡ್ ಇದೆ ಅಂತ ನಾನು ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದೆ. ಸೊ ನಿಮಗೂ ಯಾವುದಾದ್ರೂ ಸ್ಟಾಕ್ಗಳು ನಿಮ್ಮ ತಲೆಯಲ್ಲಿ ಇದ್ದರೆ ಅಥವಾ ಯಾವುದಾದ್ರೂ ಸ್ಟಾಕ್ಗಳ ಬಗ್ಗೆ ನೀವು ಚೆಕ್ ಮಾಡಬೇಕು ಅಂತ ನಿಮ್ಗೆ ಅನಿಸಿದರೆ ಆ ಸ್ಟಾಕನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ನಾನು ಹೇಳಿದ್ದೆ. ಸೊ ಆ ವಿಡಿಯೋನ ನೋಡಿ ಸತೀಶ್ ಎಂಬುವರು ABB ಟ್ರೆಂಡ್ ಅಪ್ ಆರ್ ಡೌನ್ ಅಂತ ತಿಳಿಸ್ಕೊಡಿ ಸರ್ ಅಂತ ಒಂದು ಕಮೆಂಟನ್ನು ಮಾಡಿದರು. ನೋಡಿ, ನನಗೆ ತುಂಬ ಕಮೆಂಟ್ಗಳು ಬರಬೇಕು ಅಂತ ಏನಿಲ್ಲ, ಆಯಿತಾ. ನಿಮಗೆ ಡೈನಾಮಿಕ್ ಸಿಸ್ಟಮ್ ಪ್ರಕಾರ ಯಾವುದಾದ್ರೂ ಸ್ಟಾಕ್ಗಳನ್ನು ತಿಳ್ಕೊಬೇಕು ಅಂತ ನಿಮ್ಗೆ ಅನಿಸಿದ್ರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ವಿಡಿಯೋನ ಮಾಡ್ತೀನಿ. ಸೊ ABB ಸ್ಟಾಕ್ ಬಗ್ಗೆ ನಾನು ಸತೀಶ್ ಅವರೇ ಈ ಒಂದು ವಿಡಿಯೋನಲ್ಲಿ ನಿಮಗೆ ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ. ಕಂಪ್ಲೀಟಾಗಿ ಈ ಒಂದು ವಿಡಿಯೋ ಈ ಒಂದು ಸ್ಟಾಕ್ ಮೇಲೇನೆ ಇರುತ್ತೆ, ಯಾಕೆಂದರೆ ಕೇವಲ ಸತೀಶ್ ಎಂಬವ್ರು ಮಾತ್ರ ಕಮೆಂಟ್ ಮಾಡಿರೋದ್ರಿಂದ ಈ ಒಂದು ವಿಡಿಯೋ ಫುಲ್ ABB ಸ್ಟಾಕ್ ಬಗ್ಗೆನೇ ಇರುತ್ತೆ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ABB ಸ್ಟಾಕ್ ಫಸ್ಟ್ NSE ಕ್ಯಾಶನ್ನು ಸೆಲೆಕ್ಟ್ ಮಾಡಿಕೊಂಡು ABB ಸ್ಟಾಕನ್ನು ಸೆಲೆಕ್ಟ್ ಮಾಡಿಕೊಂಡೆ. ಅಲ್ಲಿಂದ ಬಂದು ಕ್ಯಾಂಡಲ್ ಸ್ಟಿಕ್ ಮತ್ತು ಡೈಲಿ ಚಾರ್ಟ್ ಹಾಕೊಂಡು ನೋಡೋಣ ಫಸ್ಟು ಡೈಲಿಯಲ್ಲಿ ಏನಾಗ್ತಾ ಇದೆ ಅಂತ. ಸೊ ಇದಕ್ಕೆ ಎಲ್ಲ ಟ್ರೆಂಡ್ನು ಕೂಡ ನಾನು ಆ್ಯಡ್ ಮಾಡ್ತೀನಿ. ಸ್ಪೀಡ್ ಸಿಗ್ನಲ್, ಸ್ಪೀಡ್ ಟ್ರೆಂಡ್, ಮಿಡ್ ಟ್ರೆಂಡ್, DMBOTs ಮತ್ತು ಲಾಂಗ್ ಡೈನಾಮಿಕ್. ಸೊ ಇಷ್ಟು ಟೂಲ್ಸನ್ನು ನಾನು ಅಪ್ಲೈನ ಮಾಡ್ತಾ ಇದ್ದೀನಿ ಸೆಲೆಕ್ಟ್ ಮಾಡಿಕೊಂಡು. ಸೊ ಇದು ನಮಗೆ ಡೈಲಿಯಲ್ಲಿ ಸ್ವಲ್ಪ ಇದು ನೆಗೆಟಿವ್ ಸೆಂಟಿಮೆಂಟಲ್ಲಿ ಕಾಣಿಸ್ತಾ ಇದೆ ABB ಸ್ಟಾಕು. ಲಾಂಗ್ ಟ್ರೆಂಡು, ಮಿಡ್ ಟ್ರೆಂಡು ಮತ್ತು ಸ್ಪೀಡ್ ಟ್ರೆಂಡ್ ಎಲ್ಲ ಕೂಡ ನಮಗೆ ಸೆಲ್ ಕೊಟ್ಟಿದೆ. ಸೊ ಅದರಿಂದ ABB ಸ್ಟಾಕು ಡೈಲಿಯಲ್ಲಿ ನಮಗೆ ನೆಗೆಟಿವಲ್ಲಿ ಕಾಣಿಸ್ತಾ ಇದೆ ಡೈಲಿ ಚಾರ್ಟಲ್ಲಿ, ಓಕೆನಾ. ನೆಕ್ಸ್ಟ್ ಇವಾಗ ನಾವು ವೀಕ್ಲಿ ಚಾರ್ಟ್ ನೋಡೋಣ, ವೀಕ್ಲಿಲಿ ಏನಾಗ್ತಾ ಇದೆ ಅಂತ. ಸೊ ಅದರಿಂದ ನಾನು ಮತ್ತೆ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇಲ್ಲಿ ABB ಸ್ಟಾಕ್ ಸೆಲೆಕ್ಟ್ ಮಾಡ್ಕೊತೀನಿ. ವೀಕ್ಲಿ ಚಾರ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಓಪನ್ ಚಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಇದು ವೀಕ್ಲಿ ಚಾರ್ಟ್ ಓಪನ್ ಆಯಿತು. ಇಲ್ಲಿಗೆ ಕೆಲವೊಂದು ಸ್ಟಡೀಸನ್ನು ಆ್ಯಡ್ ಮಾಡ್ತೀನಿ. ಸೊ ಒಂದೇ ಸ್ಟಾಕ್ ಅನಾಲಿಸಿಸ್ ಆಗಿರೋದ್ರಿಂದ ನಿಧಾನಕ್ಕೆ ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ. ಇನ್ ಕೇಸ್ ನಿಮ್ಮ ಕಮೆಂಟ್ಗಳು ಜಾಸ್ತಿ ಇದ್ದರೆ ಎಲ್ಲನೂ ಕಟ್ ಮಾಡಿ ನೋಡಿ, ಇಲ್ಲಿಗೆ ರೆಡಿ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ. ನೋಡಿ, ವೀಕ್ಲಿ ಚಾರ್ಟಲ್ಲೂ ಕೂಡ ನಮಗೆ ಎಲ್ಲ ಟ್ರೆಂಡ್ಗಳು ಕೂಡ ಡೌನ್ ಸೈಡ್ ಅಂದರೆ ಸೆಲ್ ಕೊಟ್ಟಿದೆ. ಬಟ್ ಇಲ್ಲಿ ಬಾಟಮಲ್ಲಿ ನಮಗೆ ವೀಕ್ಲಿಯಲ್ಲಿ ಒಂದು DMBOTs ಬಂದಿದೆ, ಕಾಣಿಸ್ತಾ ಇದೆಯಾ ನೋಡಿ, ಈ ರೆಡ್ ಕಲರ್ದು ಕಾಣಿಸ್ತಾ ಇದೆಯಲ್ಲ, ಇದು ನಮಗೆ DMBOTs ಅಂದರೆ ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಳ್ಳಿ ಅಂತ ಇದರ ಅರ್ಥ. ಅಂದರೆ ಇಲ್ಲೇನಾದರೂ ನೀವು P ಪೊಸಿಷನ್ ತಗೊಂಡಿದ್ರೆ ಅಥವಾ ಸೆಲ್ ಮಾಡಿದರೆ ಅಂಥ ಟೈಮಲ್ಲಿ ಇಲ್ಲಿ ಬಾಟಮಲ್ಲಿ ಶಿಫ್ಟ್ ಓವರ್ ಮಾಡ್ಕೊಳ್ಳಿ ಅಂತ ಅರ್ಥ. ಅಂದರೆ ವೀಕ್ಲಿಯಲ್ಲಿ ನಮಗೆ ಒಂದು DMBOTs ಬಂದಿದೆ. ನೆಕ್ಸ್ಟ್ ಮಂತ್ಲಿಯಲ್ಲಿ ನೋಡೋಣ, ಮಂತ್ಲಿಲಿ ಏನಾಗಿದೆ ಅಂತ. ಸೊ ಸೇಮ್ ಎಲ್ಲ ಸ್ಟಡೀಸನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸ್ಟಾಕನ್ನು ಸೆಲೆಕ್ಟ್ ಮಾಡಿಕೊಂಡು ನೋಡಿ, ಇಲ್ಲೇನಾಗ್ತಾ ಇದೆ ಅಬ್ಸರ್ವ್ ಮಾಡಿ. ನಮಗೆ ಈ ಮಿಡ್ ಟ್ರೆಂಡ್, ಲಾಂಗ್ ಟ್ರೆಂಡ್ ಎರಡೂ ಕೂಡ ಬೈಯಲ್ಲಿದೆ, ಓಕೆನಾ. ಬಟ್ ಸ್ಪೀಡ್ ಟ್ರೆಂಡ್ ನೋಡಿ, ಸ್ಪೀಡ್ ಟ್ರೆಂಡ್ ಮೇಲೋಗಿ ಅದ್ರ ಕೆಳಗಡೆ ಈ ಕ್ಯಾಂಡ್ಲು ಕ್ಲೋಸ್ ಆಗ್ತಾ ಇದೆ. ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಇದು ಈ ಮಂತ್ ಎಂಡಲ್ಲಿ ಈ ಸ್ಪೀಡ್ ಟ್ರೆಂಡ್ ಕೂಡ ಸೆಲ್ ಕೊಟ್ಟರೆ ಅವಾಗ ಏನಾಗುತ್ತೆ, ಇದು ನಮಗೆ ಸೆಲ್ ಆಗುತ್ತೆ. ಅಂದರೆ ಮಂತ್ಲಿ ಚಾರ್ಟಲ್ಲೂ ಕೂಡ ನಮಗೆ ಸ್ಪೀಡ್ ಟ್ರೆಂಡ್ ಸೆಲ್ ಕೊಟ್ಟಂಗಾಗುತ್ತೆ. ಅಂದರೆ ನೆಗೆಟಿವ್ ಸೆಂಟಿಮೆಂಟು ಇನ್ನೂ ಜಾಸ್ತಿ ಆಗುತ್ತೆ ಮಂತ್ಲಿ ಚಾರ್ಟಲ್ಲಿ. ಇದು ನೋಡಿ, ಒಂದು ಕ್ಯಾಂಡಲ್ ಬಂದು ಒಂದು ಕ್ಯಾಂಡಲ್ ಮಂತ್ಲಿಗೆ ಒಂದು ಕ್ಯಾಂಡಲ್ ಆಗಿರುತ್ತೆ. ಸೊ ಮಂತ್ಲಿ ಟ್ರೆಂಡಲ್ಲಿ ನಮಗೆ ಅಂದರೆ ಮಂತ್ಲಿ ಚಾರ್ಟಲ್ಲಿ ಸ್ಪೀಡ್ ಟ್ರೆಂಡ್ ಸೆಲ್ ಕೊಟ್ಟರೆ ಅದು ಸ್ವಲ್ಪ ಸ್ಟ್ರಾಂಗ್ ಆಗಿ ಇರುತ್ತೆ ಡೌನ್ ಸೈಡ್ಗೆ, ಓಕೆನಾ. ಬಟ್ ಇದು ಕನ್ಫರ್ಮ್ ಆಗೋದು ಯಾವಾಗ ಅಂದರೆ ಈ ಮಂತ್ ನಮಗೆ 31st ಇದು ಕನ್ಫರ್ಮ್ ಆಗುತ್ತೆ. 31st ನಮಗೇನಾದರೂ ಈ ಕ್ಯಾಂಡ್ಲು ಕ್ಲೋಸ್ ಆದರೆ, ಈ ಒಂದು ಸ್ಪೀಡ್ ಟ್ರೆಂಡ್ ಕೆಳಗಡೆನೇ ಕ್ಲೋಸ್ ಆದರೆ ನಮಗೆ ಈ ABB ಸ್ಟಾಕಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಬರುವಂಥ ಚಾನ್ಸಸ್ ಇರುತ್ತೆ. ಈ ಮಂತ್ ಮುಗಿಯೋಷ್ಟರಲ್ಲಿ ಅಪ್ಸೈಡ್ಗೆ ಏನಾದರೂ ಮಾರ್ಕೆಟ್ ಮೂವ್ ಆಗಿ ಈ ಸ್ಪೀಡ್ ಟ್ರೆಂಡ್ ಏನಾದರೂ ಹಿಂಗೆ ಬಾಟಮಲ್ಲೇ ಇತ್ತು ಅಂದರೆ, ಓಕೆನಾ, ಈ ಸ್ಪೀಡ್ ಟ್ರೆಂಡ್ ಎಡ್ಜ್ ಪಾಯಿಂಟ್ ಆಯಿತು ಅಂದರೆ ಕ್ಲೋಸ್ ಆಗಲಿಲ್ಲ ಅಂದರೆ ಅವಾಗ ಏನಾಗುತ್ತೆ, ಇಲ್ಲಿಂದ ಒಂದು ರಿವರ್ಸಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದು ಮಂತ್ಲಿಯಲ್ಲಿ. ಕ್ವಾರ್ಟರ್ಲಿಯಲ್ಲೂ ಕೂಡ ಏನಾಗಿದೆ ಅಂತ ಒಂದ್ಸಲ ನೋಡ್ಬಿಡೋಣ. ಸೊ ಕ್ವಾರ್ಟರ್ಲಿ ಚಾರ್ಟ್ ನಾನು ಎನೇಬಲ್ ಮಾಡ್ಕೊಂಡಿದ್ದೀನಿ, ಎಲ್ಲ ಸ್ಟಡೀಸನ್ನು ಕೂಡ ಆ್ಯಡ್ ಮಾಡ್ತೀನಿ ಇವಾಗ. ನೋಡಿ, ಕ್ವಾರ್ಟರ್ಲಿ ಚಾರ್ಟಲ್ಲಿ ಏನಾಗಿದೆ, ಈ ಟಾಪಲ್ಲಿ ನಮಗೆ ಸ್ಟಾರ್ DMBOTs ಬಂದಿದೆ. ಅಂದರೆ ಇಲ್ಲೆಲ್ಲ ಯಾರು ಬೈ ಮಾಡಿದ್ರು, ಸೊ ನೀವು ಪ್ರಾಫಿಟನ್ನು ಮಾಡಿಕೊಂಡು ಈ ಟಾಪಲ್ಲಿ ಶಿಫ್ಟ್ ಓವರನ್ನು ಮಾಡ್ಕೊಳ್ಳಿ, ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಳ್ಳಿ ಅಂತ ನಮಗೆ 3 ಕ್ವಾರ್ಟರ್ ಮುಂಚೆನೇ ಹೇಳಿತು. ಅರ್ಥ ಆಯ್ತಾ. ಒಂದು ಕ್ವಾರ್ಟರ್ಲಿ ಬಂದು 3 ಮಂತ್ಸ್ ಇರುತ್ತೆ. ಅಂದರೆ ಒಂದು ಕ್ಯಾಂಡಲ್ ನಮಗೆ 3 ಮಂತ್ಸ್ಗೆ ಒಂದು ಕ್ಯಾಂಡಲ್ ಇರುತ್ತೆ.
ನೋಡಿ ಇದು ನೆಗೆಟಿವ್ ಬರೋಕ್ಕಿಂತ ಮುಂಚೆ ನಮ್ಮ ಒಂದು ಡೈನಾಮಿಕ್ ಸಿಸ್ಟಮಲ್ಲಿ ನೋಡಿ ಈ ಸ್ಟಾರ್ DMBTS ಬಂದಿತ್ತು. ಅಂದರೆ ನೀವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಳ್ಳಿ. ಯಾರೆಲ್ಲ ಇಲ್ಲಿ ಒಂದಷ್ಟು ಸ್ಟಾಕ್ಗಳನ್ನ ಬೈ ಮಾಡಿರ್ತೀರಾ ಅಥವಾ ಫ್ಯೂಚರಲ್ಲಿ ನೀವು ಲಾಂಗ್ ಹೋಲ್ಡ್ ಮಾಡಿರ್ತೀರಾ ಅಂಥವ್ರು ನೀವು ಇಲ್ಲಿ ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಳ್ಳಿ. ಯಾಕೆಂದರೆ ಇಲ್ಲಿ DMBTS ಬಂದಿದೆ. ಕ್ವಾರ್ಟರ್ಲಿಯಲ್ಲಿ DMBTS ಬಂದಾಗ ನೋಡಿ ಒಂದು DMBTS ಬಂದರೆ ಇಲ್ಲಿಂದ ಒಂದು ಕ್ಯಾಂಡಲ್ ಡೌನ್ ಆದರೂ ಕೂಡ ಇಡೀ ಕ್ವಾರ್ಟರ್ಲಿ ನಮಗೆ ಡೌನ್ ಆಗುತ್ತೆ. ಸೊ ಇವಾಗ ಓವರ್ ಆಲ್ ಅನಾಲಿಸಿಸನ್ನು ನಾವು ಮರ್ಜ್ ಮಾಡಿ ನೋಡಿದಾಗ ನೋಡಿ ABB ಸ್ಟಾಕಲ್ಲಿ ಏನಾಗ್ತಾ ಇದೆ ಅಂತ ಇಲ್ಲಿ ಕ್ಲಿಯರ್ ಆಗಿ ನೋಡ್ತಾ ಹೋಗಿ. ಇಲ್ಲಿ ಏನು ಅರ್ಥ ಆಗ್ತಿದೆ ಅಂದರೆ ನಮಗೆ ಕ್ವಾರ್ಟರ್ಲಿ ಸ್ಟಾರ್ DMBTS ಬಂದಿದೆ ಕರೆಕ್ಟಾ, ಅಲ್ಲಿಂದ ಮಾರ್ಕೆಟ್ ರಿವರ್ಸಲ್ ಆಗ್ತಾ ಇದೆ. ರಿವರ್ಸಲ್ ಆಗುವಾಗ ನಮಗೆ ಮಂತ್ಲಿಯಲ್ಲಿ ಈ ಸ್ಪೀಡ್ ಸಿಗ್ನಲ್ ಮತ್ತು ಸ್ಪೀಡ್ ಟ್ರೆಂಡ್ ಎರಡೂ ಕೂಡ ಸೆಲ್ ಕೊಡೋದಕ್ಕೆ ರೆಡಿ ಆಗ್ತಾ ಇದೆ. ಸೊ ಆಲ್ರೆಡಿ ನಮಗೆ ವೀಕ್ಲಿಯಲ್ಲೂ ಕೂಡ ನೆಗೆಟಿವ್ ಸೆಂಟಿಮೆಂಟ್ ಇದೆ, ಡೈಲಿಯಲ್ಲೂ ಕೂಡ ನೆಗೆಟಿವ್ ಸೆಂಟಿಮೆಂಟ್ ಇದೆ. ಸೊ ಇಲ್ಲಿ ನಮಗೆ ಕನ್ಫರ್ಮ್ ಆದರೆ ಮಾರ್ಕೆಟ್ ಬಂದು ಈ ಒಂದು ಮಿಡ್ ಟ್ರೆಂಡ್ವರೆಗೂ ಕೂಡ ಬರೋ ಚಾನ್ಸಸ್ ಇರುತ್ತೆ, ಅಥವಾ ಕ್ವಾರ್ಟರ್ಲಿಯಲ್ಲಿ ಸ್ಪೀಡ್ ಟ್ರೆಂಡ್ವರೆಗೂ ಕೂಡ ಬರೋ ಚಾನ್ಸಸ್ ಇರುತ್ತೆ. ಎಲ್ಲಿದೆ ಇದು ಮಿಡ್ ಟ್ರೆಂಡು ನೋಡಿ, 4000 ನಮಗೆ ಹತ್ತತ್ರ 4500 ಹತ್ತತ್ರ ಇದೆ. ಸೊ ಇವಾಗ ಕ್ಲೋಸ್ ಆಗಿರೋದು ಮಾರ್ಕೆಟ್ ಬಂದು 6300 ಕರೆಕ್ಟಾ ABB ಸ್ಟಾಕಲ್ಲಿ. ಇವತ್ತಿನ ಡೇಟ್ ಹೇಳ್ತೀನಿ ಕೇಳಿ. ಇವತ್ತಿನ ಡೇಟ್ ಬಂದು ನಾನು ವಿಡಿಯೋ ಮಾಡುವಾಗ 17/1/2025. ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋದು ಈ ಸ್ಟಾಕ್ ಬಗ್ಗೆ. ಇನ್ ಕೇಸ್ ಏನಾದರೂ ಇದು 31 ಜನವರಿ 2025 ಅಷ್ಟರಲ್ಲಿ ಈ ಒಂದು ಸ್ಪೀಡ್ ಟ್ರೆಂಡ್ ಮತ್ತು ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಟರೆ ಮಾರ್ಕೆಟ್ ಬಂದು ಇನ್ನೂ ಫರ್ದರ್ ಡೌನ್ ಬರುವಂಥ ಚಾನ್ಸಸ್ ಇದೆ. ಸೊ ಅದರಿಂದ ಇದಿಷ್ಟು ಅನಾಲಿಸಿಸನ್ನು ನಾನು ನಿಮಗೆ ಹೇಳಿದ್ದೀನಿ. ಸತೀಶ್ ಅವರೇ ನೀವೇನು ಕಮೆಂಟ್ ಮಾಡಿದ್ರಿ ABB ಸ್ಟಾಕ್ನ ಅಪ್ ಟ್ರೆಂಡ್ ಅಥವಾ ಡೌನ್ ಟ್ರೆಂಡ್ ತಿಳಿಸ್ಕೊಡಿ ಅಂತ. ಸೊ ನಾನು ಕಂಪ್ಲೀಟ್ ನನ್ನ ಟ್ರೆಂಡ್ಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದ್ರ ಮೇಲೆ ನೀವು ನಿಮ್ಮ ಡಿಸಿಷನ್ನ ನೀವು ತಗೊಬೋದು. ಅರ್ಥ ಆಯ್ತಾ? ನೀವು ಆ ಸ್ಟಾಕನ್ನು ಹೋಲ್ಡ್ ಮಾಡ್ತೀರಾ ಅಥವಾ ಎಕ್ಸಿಟ್ ಮಾಡ್ತೀರಾ, ಸೊ ಅದು ನಿಮ್ಮ ಥಿಂಕಿಂಗ್ಗೆ ಅಥವಾ ನಿಮ್ಮ ತಿಳುವಳಿಕೆಗೆ ಬಿಟ್ಟಿದ್ದು. ನಾನಿಲ್ಲಿ ಯಾವುದೇ ಸ್ಟಾಕನ್ನು ಬೈ ಮಾಡಿ ಅಥವಾ ಸೆಲ್ ಮಾಡಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇಲ್ಲ. ಸೊ ಇದಿಷ್ಟು ABB ಸ್ಟಾಕ್ನ ಬಗ್ಗೆ ಕಂಪ್ಲೀಟ್ ವಿಡಿಯೋ. ಸೊ ನಿಮಗೂ ಕೂಡ ಯಾವ್ದಾದ್ರು ಸ್ಟಾಕ್ ಬಗ್ಗೆ ತಿಳ್ಕೊಬೇಕು ಅಂತ, ಈ ಒಂದು ಡೈನಾಮಿಕ್ ಸಿಸ್ಟಮ್ ಪ್ರಕಾರ ಯಾವ ಟ್ರೆಂಡು ಯಾವ ರೀತಿ ಇದೆ ಅಂತ ನಿಮ್ಗೆ ತಿಳ್ಕೊಬೇಕು ಅಂತ ಅಂದ್ಕೊಂಡಿದ್ರೆ ಕಮೆಂಟನ್ನು ಮಾಡಿ. ಸೊ ಖಂಡಿತವಾಗ್ಲೂ ಕೂಡ ನಾನು ಆ ಒಂದು ಸ್ಟಾಕ್ಗಳ ಬಗ್ಗೆ ನಾನು ವಿಡಿಯೋನ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.